ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಖುಷಿ ರಂಜಿತ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಮೊನ್ನೆ ಹಾಕಿರೋ ವೀಡಿಯೋನೇ. ನನ್ನ ಮಗಳು ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಆಯ್ತಲ್ಲ, ಅದನ್ನು ಇದು ಸೆಕೆಂಡ್ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಮಕ್ಕಳದೆಲ್ಲ ಡ್ಯಾನ್ಸ್ ನಡೀತಿದೆ ನೋಡಿ. ಇದು UKG ಸ್ಟೂಡೆಂಟ್ಸಿಂದ ಡ್ಯಾನ್ಸ್ ಮಾಡ್ತಿರೋದು. ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡಿದ್ರೂ ಚೆಂದನೇ ಕಾಣಿಸುತ್ತೆ ನೋಡಿ. ಅವರು ಸುಮ್ಮನೆ ಸ್ಟೆಪ್ ಹಾಕಿದ್ರೂ ಸರಿ, ಇಲ್ಲ ಸ್ಟೆಪ್ ಹಾಕಲಿಲ್ಲ ಅಂದರೂ ಸರಿ, ಸುಮ್ಮನೆ ಎಡಿದ್ರೂ ಸರಿ, ಹೇಗೆ ಮಾಡಿದ್ರೂ ಅದು ಚೆನ್ನಾಗೇ ಕಾಣಿಸುತ್ತೆ. ನನ್ನ ಮಗಳದು ಡ್ಯಾನ್ಸ್ ಇಲ್ಲ, ಇದು UKG ಅಲ್ಲ, ಅವಳು ನನ್ನ ಮಗಳು LKGಯಿಂದ ಸಿಂಗಿಂಗ್ ಇದೆ. ಅವ್ಳ ಕ್ಲಾಸಲ್ಲಿ ಡ್ಯಾನ್ಸ್ ಇಲ್ವಂತೆ. ಅವಳು ಹೇಳಿದ್ಲು, ಅಮ್ಮ ನಂದು ಡ್ಯಾನ್ಸ್ ಇಲ್ಲ, ಸಿಂಗಿಂಗ್ ಅಷ್ಟೇ ಅಂತ. ನೆಕ್ಸ್ಟ್ ಬರ್ಬೋದೇನೋ ಅವಳ್ದೇನೆ. ನೋಡಿ, ನನ್ನ ಮಗಳದು ಸಿಂಗಿಂಗ್ ಪ್ರೋಗ್ರಾಮು ಸ್ಟಾರ್ಟ್ ಆಯಿತು. ಸ್ಟೇಜ್ ಮೇಲೆ ಇದ್ದಾರಲ್ಲ ಅವರೇ LKG ಸ್ಟೂಡೆಂಟ್ಸು. ಅದು ಫಸ್ಟ್ ಕುಳ್ಳಗೆ ಇದ್ದಾಳಲ್ಲ, ಪೈಪಿಂಗ್ ಮತ್ತು ವೈಟ್ ಕಲರ್ ಡ್ರೆಸ್ಸು, ಅವಳೇ ನನ್ನ ಮಗಳು ಪೃಥ್ವಿ ಅಂತ. ಏನೋ ಮಾಡ್ತಾಳೇನೋ, ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ ಅಂದ್ಕೊಂಡೆ. ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ಲು ನನ್ನ ಮಗಳು. ಎಷ್ಟು ಚೆನ್ನಾಗಿ ಇವೆಲ್ಲ ಆ್ಯಕ್ಟಿವಿಟಿ ಮಾಡ್ತಾಳೆ. ನಾವಂದರೆ ನೋಡಿರಲಿಲ್ವಲ್ಲ, ಹಂಗಾಗಿ ಏನು ಮಾಡ್ತಾಳೋ ಏನೋ ಅಂತ ಮನೇಲೆಲ್ಲ ಆ್ಯಕ್ಟಿವ್ ಆಗೇ ಇರ್ತಾಳೆ, ಫುಲ್ ಜೋರಾಗೇ ಇರ್ತಾಳೆ. ಆದರೆ ಸ್ಕೂಲಲ್ಲಿ ಸ್ಟೇಜ್ ಫಿಯರ್ ಇದೆಯೋ, ಸ್ಟೇಜ್ ಮೇಲೆ ಹಾಡು ಹೇಳ್ತಾಳೋ ಏನೋ ಗೊತ್ತಿರಲಿಲ್ಲ ನನಗೆ. ಆದರೂ ಚೆನ್ನಾಗೇ ಆಡ್ತಾಳೆ. ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಸೇರ್ತಾಳೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಎಲ್ಲರ ಜೊತೆನೂ ಸೇರ್ತಾಳೆ. ಅಲ್ಲಿ ಫಂಕ್ಷನ್ಗೆ ಹೋದ್ಮೇಲೆ ನಮ್ಮ ಜೊತೆ ಇರಲಿಲ್ಲ ಅವಳು. ಎಲ್ಲ ಫ್ರೆಂಡ್ಸ್ ಜೊತೆನೇ ಆಟ ಆಡ್ತಿದ್ಲು. ಲಾಸ್ಟಿಗೆ ನಾವು ರಿಟರ್ನ್ ಮನೆಗೆ ಬರಬೇಕಾದ್ರೆ ಅವಳು ನಮ್ಮ ಜೊತೆಗೆ ಬಂದಿದ್ದು. ಸಖತ್ ಆ್ಯಕ್ಟಿವ್ ಆಗಿದ್ದಾಳೆ. ಈಗ ನೆಕ್ಸ್ಟು ರ್ಯಾಂಪ್ ವಾಕು. ಗ್ರ್ಯಾಂಡ್ ಪೇರೆಂಟು ಮತ್ತು ಚಿಲ್ಡ್ರನ್ನಿಂದ ರ್ಯಾಂಪ್ ವಾಕ್ ಮಾಡ್ತಿದ್ದಾರೆ. ಅಲ್ಲೇ ಹಂಗೆ ಫೋಟೋ ಕೊಡ್ತಾರೆ ಒಂದು, ಅಂದರೆ ಗ್ರ್ಯಾಂಡ್ ಪೇರೆಂಟು ಮತ್ತು ಚಿಲ್ಡ್ರನ್ ಇರೋದು ಫೋಟೋ ಕೊಟ್ಟು ಹಂಗೆ ಫೋಟೋಗೆ ಪೋಸ್ ಕೊಟ್ಟು ನಿಂತ್ಕೋಬೇಕು. ಎಲ್ಲ ಚೆನ್ನಾಗಿ ಮಾಡಿದ್ರು. ಗ್ರ್ಯಾಂಡ್ ಪೇರೆಂಟ್ಸು ಕೂಡ ಮಕ್ಕಳ ಜೊತೆ ಸೇರಿಕೊಂಡು ತುಂಬ ಸ್ಪೋರ್ಟಿವ್ ಆಗಿ ಮಾಡಿದ್ರು. ನಮ್ಮ ಅತ್ತೆದು ನನ್ನ ಮಗಳದ್ದು ರ್ಯಾಂಪ್ ವಾಕ್ ಸ್ಟಾರ್ಟ್ ಆಯಿತು. ನಾವು ಮುಂಚೆ ಹೇಳಿದ್ದೋ ನಮ್ಮ ಅತ್ತೆಗೆ, ಏನು ಭಯ ಬೀಳಬೇಡಿ, ಮೊಮ್ಮಗಳ ಜೊತೆ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸು ರ್ಯಾಂಪ್ ವಾಕು ಮಾಡಿ ಅಂತ. ಅವರು ಅದ್ರ ತಕ್ಕಂಗೆ ಚೆನ್ನಾಗಿ ಮಾಡಿದ್ರು. ಏಜ್ ಆಗಿರೋದಲ್ವ, ಅವ್ರಿಗೂ ಹೇಗೋ ಏನೋ ಅಯ್ಯೋ ಏನು ಅನ್ಕೋತಾರೋ ಅನ್ನೋ ನಾಚಿಕೆಗೆ ಅವ್ರಿಗೆ ಹೆಂಗೆ ಬರುತ್ತೆ ಆ ಥರ ಮಾಡಿದ್ರು. ಎಲ್ಲ ಒಟ್ಟಿಗೆ ಎಲ್ಲ ಸೇರಿ ಮಕ್ಕಳು ಮತ್ತು ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲ ಸೇರಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅವ್ರಿಗೊಂದು ಖುಷಿ, ಮೊಮ್ಮಕ್ಕಳ ಜೊತೆ ಮಾಡೋದಲ್ವಾ, ಏನೋ ಅವ್ರಿಗೊಂಥರ ಖುಷಿ ಇರುತ್ತಲ್ವ. ನೋಡಿ, ಅವ್ರ ಅಜ್ಜಿ ತಾತನೂ ಸೇರ್ಕೊಂಡು ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಮಕ್ಕಳ ಜೊತೆ ಸೇರಿ ಅವರು ಮಕ್ಕಳ ಥರನೇ ಅವರು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ನನ್ನ ಮಗಳು ಮತ್ತು ನಮ್ಮ ಅತ್ತೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಅವರು ಕೂಡ ಮೊಮ್ಮಗಳ ಜೊತೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ವೈಟ್ ಕಲರ್ ಶರ್ಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ತಾತ, ಫಸ್ಟ್ ಸ್ಟಾರ್ಟ್ ಆದಾಗ್ಲಿಂದನೂ ಲಾಸ್ಟ್ ಗಂಟನೂ ಈ ಥರನೇ ಮೊಮ್ಮಕ್ಕಳು ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಅವ್ರಿಗೆ ನೋಡಿ, ಮೊಮ್ಮಕ್ಕಳ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಯಾವ ಸುಸ್ತು ಏನೂ ಕಾಣ್ತಿಲ್ಲ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ. ಈ ಏಜಲ್ಲೂ ಆ ಥರ ಮಾಡ್ತಾರಲ್ಲ, ಅದನ್ನು ನೋಡೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ.
ನೋಡಿ ಇನ್ನು ಎಲ್ಲ ಮುಗಿದ್ರೂ ಯಾರು ಸ್ಟೇಜ್ ಮೇಲಿಂದ ಕೆಳಗೆ ಇಳಿತಿಲ್ಲ. ಬನ್ನಿ ಬನ್ನಿ ಅಂತ ಅಷ್ಟು ಕರೆದ್ರೂ ಯಾರೂ ಬರ್ತಿಲ್ಲ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ನನ್ನ ಮಗನೂ ಬಿಟ್ಟೆ ಸ್ಟೇಜ್ ಮೇಲೆ ನಮ್ಮ ಅತ್ತೆ ಹತ್ರ ಡ್ಯಾನ್ಸ್ ಮಾಡಲಿ ಅಂತ. ಇನ್ನೇನು ಫಂಕ್ಷನ್ ಎಲ್ಲ ಮುಗೀತು. ನಮ್ಮ ಮನೆಯವ್ರನ್ನ ಕರೆದು ಬನ್ನಿರಿ ಸೆಲ್ಫಿ ತಗೊಳ್ಳೋಣ ಅಂತ ಕರೆದೆ. ಯಾಕೆ ಅಂದರೆ ನಾವು ಫೋಟೋನೇ ತಗೊಂಡಿರಲಿಲ್ಲ, ಬರೀ ಎಲ್ಲ ವೀಡಿಯೋನೇ ಮಾಡೋದಾಗಿತ್ತಲ್ಲ. ಹಾಗಾಗಿ 1-2-3 ಫೋಟೋ ತಗೊಂಡು ಹಾಕೋಣ ಅಂತ ಫೋಟೋ ತಗೊಂಡು ಲಾಸ್ಟಿಗೆ ಎಲ್ಲರೂ ತಾತ ಅಜ್ಜಿ ನಾವು ಮಕ್ಕಳು ಎಲ್ಲ ಸೇರಿ ಡ್ಯಾನ್ಸ್ ಮಾಡೋಕ್ಕೆ ಹಾಡು ಹಾಕಿದ್ರು. ಹೇಗೆ ಅಂದರೆ ಗಣೇಶ ಹಬ್ಬದಲ್ಲಿ ಲಾಸ್ಟಿಗೆ ಒಂದು ಹಾಡು ಹಾಕಿ ಎಲ್ಲರೂ ಕುಣ್ಕೊಳ್ಳಿ ಅಂತ ಹಾಕ್ತಾರಲ್ಲ, ಆ ಥರ ಹಾಕಿದ್ರು. ಆವಾಗ ಒಂದು ತಾತ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ಅವರು ಮಹಾರಾಷ್ಟ್ರದ್ದು ಜಟಕ ಕುದುರೆ ಎತ್ತಿ ಪೇಟೆ ಕುಗ್ಗುಮ ಅಂತ ಹಾಡು ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಲಾಸ್ಟ್ ಗಂಟನೂ ಮಹಾರಾಷ್ಟ್ರಿ ಸಾಂಗ್ನ ಮಕ್ಳ ಜೊತೆ ಎಂಜಾಯ್ ಮಾಡಿಕೊಂಡು ಫುಲ್ ಸಾಂಗ್ ಸುಸ್ತಾಗ್ದೇ ಡ್ಯಾನ್ಸ್ ಮಾಡಿದ್ರು. ಫೈನಲಿ ಎಲ್ಲರಿಗೂ ಗೊತ್ತಿರೋಂಗೆ ಕೊನೆಯಲ್ಲಿ ಈಗ ಆರ್ಕೆಸ್ಟ್ರಾದಲ್ಲಾಗಿರ್ಬೋದು, ಎಲ್ಲ ಫಂಕ್ಷನಲ್ಲಾಗಿರ್ಬೋದು ಹಾಡಾಕ್ತಾರಲ್ಲ ಮತದಲ್ಲಿ ಕಿವಿ ಹೌದು ಒಂದು ಸ್ವಲ್ಪ ಆ ಸಾಂಗ್ನ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡಿದ್ರು. ಅದ್ರ ಜೊತೆಗೆ ಲೇಡಿ ಪೇರೆಂಟ್ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಜೊತೆಗೇ. ಅವರಿಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ನೀನಾ ಅನ್ನೋ ರೇಂಜಿಗೆ ಡ್ಯಾನ್ಸ್ ಮಾಡ್ತಿದ್ರು. ಇಬ್ಬರು ಕೂಡ ಸುಸ್ತಾಗ್ದೇ ಡ್ಯಾನ್ಸ್ ಮಾಡ್ತಿದ್ರು ಲಾಸ್ಟ್ ತನಕನೂ. ಬಿಟ್ಟರೆ ಇನ್ನೂ 1-2-3 ಸಾಂಗ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡಿಬಿಡ್ತಿದ್ರು. ಫೈನಲಿ ಡ್ಯಾನ್ಸ್ ಎಲ್ಲ ಮುಗೀತು. ಲಾಸ್ಟಿಗೆ ಸ್ನ್ಯಾಕ್ಸ್ ಕೊಟ್ಟರು ಎಲ್ರಿಗೂ, ಪೇರೆಂಟ್ಸ್ಗೆ ಮತ್ತು ಚಿಲ್ಡ್ರನ್ಸ್ಗೆ. ಟೀ ಮತ್ತು ಕಾಫಿ ಬಿಸ್ಕೆಟ್ ಎಲ್ಲ ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಹೊರಡೋಕ್ಕಿಂತ ಮುಂಚೆ ನನ್ನ ಮಗಳು ಅಲ್ಲಿ ಆಟ ಎಲ್ಲ ಇದ್ವಲ್ಲ, ಆಟ ಆಡಬೇಕು ಅಂದ್ಲು. ಸರಿ ಆಯಿತು ಅಂತ ಆಟ ಆಡ್ಬಾ ಅಂತ ಕರ್ಕೊಂಡು ಹೋಗ್ತಿದ್ವಿ. ಚೆನ್ನಾಗಿ ಆಟ ಆಡಿದ್ರು. ಜಾರಬಂಡೆ ಎಲ್ಲ ಥರ ಆಟನೂ ಸುಮಾರು ಥರ ಇತ್ತು. ಎಲ್ಲದರಲ್ಲೂ ಆಟ ಆಡಿದ್ಲು ಅವಳು. ಆಟ ಆಡಿದ್ದು ಪಾರ್ಕ್ ಇದೆ ಅಂತ ಅಲ್ಲ, ಪಾರ್ಕಿಗೆ ಕರ್ಕೊಂಡೋದ್ರು ಇದೇ ಥರನೇ. ಆ ಪಾರ್ಕಿಗೆ ಎಷ್ಟೊತ್ತು ಆಡಿದ್ರೂ ಮುಗಿಯೋದಿಲ್ಲ ಅವಳದು. ಪಾರ್ಕಲ್ಲೇ ಆಟ ಆಡ್ಕೊಂಡು ಕೂತಿರ್ತಾಳ್ಬೇಕಾದ್ರೆ ಬೆಳಗಿನ ಸಂಜೆ ತನಕನೇ. ನನ್ನ ಮಗ ಜಾರಬಂಡೆ ಆಡ್ದ. ಅಲ್ಲಿ ಯಾರೋ ಅವನ್ನ ಎತ್ಕೊಂಡು ಜಾರಿಸ್ಬಿಟ್ರಲ್ಲ, ಅವನು ಅದಕ್ಕೆ ಎದ್ರುಕೊಂಡು ಇನ್ನು ಮತ್ತಲ್ಲಿ ಆಟ ಆಡೋಕ್ಕೆ ಹೋಗಲಿಲ್ಲ. ವಾಪಸ್ ನಮ್ಮ ಹತ್ರನೇ ಎತ್ಕೊಳ್ಳಿ ಅಂತ ಬರ್ತಿದ್ದಾನೆ. ಅವ್ನಿಗೆ ಯಾರು ಎತ್ಕೊಳ್ಳೋಕ್ಕಾಗ್ದು. ನಮ್ಮ ಮನೆಯವ್ರು ನಾವು ಎಷ್ಟು ಅವನಿಗೆ ಯಾರು ಗೊತ್ತು ಅವ್ರ ಹತ್ರ ಅಷ್ಟೇ. ಇನ್ನು ಯಾರು ಬೇರೆಯವ್ರು ಎತ್ಕೊಬಿಟ್ರೆ ಆ ಜಾಗ ಬಿಟ್ಬಿಟ್ಟು ಬೇರೆ ಕಡೆನೇ ಬರಬೇಕು ಅವನಿಗೆ. ನಮ್ಮ ಗುಂಡ ಒಬ್ಬನೇ ಕೂತ್ಕೊಂಡು ಆಟ ಆಡ್ತಿದ್ದಾನೆ. ಖುಷಿ ಅವ್ನಿಗೆ ನೋಡಿ, ಇವನು ಒಬ್ಬನೇ ಇರೋದ್ರಿಂದ ಹೆಂಗೆ ಆಡ್ತಿದ್ದಾನೆ. ಬೇರೆಯವ್ರು ಯಾರ್ಯಾರು ಅಲ್ಲಿ ಇದ್ರಲ್ಲ, ಅವ್ನಿಗೆ ಅಲ್ಲಿ ಯಾರೋ ಎತ್ಕೊಬಿಡ್ತಾರೆ ಅನ್ನೋ ಭಯಕ್ಕೆ ಆ ಜಾಗ ಬಿಟ್ಬಿಟ್ಟೆ ಬಂದ್ಬಿಟ್ಟ. ಆಮೇಲೆ ನನ್ನ ಮಗಳು ಇಲ್ಲೊಂದಿತ್ತು ಸ್ಪ್ರಿಂಗ್ ಡಕ್ ಆಟ ಆಡೋದು, ಅದನ್ನು ಆಟ ಆಡಬೇಕು ಅಂತ ಕೂತ್ಕೊಬಿಟ್ಲು. ನಾನು ಬಿದ್ದೋಗ್ತೀಯಮ್ಮ ನಿಧಾನಕ್ಕೆ ಆಟ ಆಡು ಅಂದರೆ ಹೆಂಗೆ ಫಾಸ್ಟಾಗಿ ಆಡ್ತಿದ್ದಾಳೆ ನೋಡಿ. ಭಯನೇ ಇಲ್ಲ ಅವಳಿಗೆ. ಆಮೇಲೆ ನನ್ನ ಮಗನೂ ಬಂದ, ಅವನು ಕೂತ್ಕೋಬೇಕು ಇದಕ್ಕೆ ಅಂತ ಆಟ ಮಾಡ್ದ. ಆಮೇಲೆ ಲಾಸ್ಟಿಗೆ ಅವನು ಅದ್ರ ಮೇಲೆ ಕೂರ್ಸಿ ಆಟ ಆಡಿಸಿದ್ದಾಯಿತು. ಫೈನಲಿ ಎಲ್ಲ ಮುಗೀತು.
ಇನ್ನೇನು ಹೊರಡೋಣ ಅಂತ ಹೊರಟು. ಆವಾಗ ನನ್ನ ಮಗಳು ಅಲ್ಲಿ ಜೋಕಾಲಿ ನೋಡಿಬಿಟ್ಟು ಅಮ್ಮ ಇದೊಂದು ಆಟ ಆಡ್ಬಿಡ್ಬೇಕು ಅಂತ ಬಂದಳು. ಆಮೇಲೆ ನಮ್ಮ ಅತ್ತೆನೂ ಬಂದು ಜಾಯ್ನ್ ಆಗಿ ಗುಂಡನ್ನು ಕೂರಿಸ್ಕೊಂಡು ಆಟ ಆಡ್ತಿದ್ದಾರೆ. ಏನಿದು ಅಲ್ಲೇ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಈಗೇನೆ ಅವಳು ಜೋಕಾಲಿ ಆಟ ಆಡೋದೆಲ್ಲ ಏನಾದ್ರು ಕಾಣಿಸಿದ್ರೆ ಅದನ್ನೆಲ್ಲ ಫುಲ್ ಆಟ ಆಡೇ ಅವಳು ಮನೆಗೆ ಹೋಗೋಣ ಅನ್ನೋದು. ಕೊನೆಗೂ ಎಲ್ಲ ಮುಗೀತು. ಮನೆಗೆ ಹೊರಟು ಇಲ್ಲೇ ನೋಡಿ ಡಿಮಾರ್ಟ್ ಸಿಗುತ್ತೆ. ನಾವು ಮನೆಗೆಲ್ಲ ರೇಷನ್ ತೊಗೊಳ್ಳೋದು ಇಲ್ಲೇ ಬೊಮ್ಮಸಂದ್ರದಲ್ಲಿರೋದು ಡಿಮಾರ್ಟು. ಇಲ್ಲೇ ರೇಷನ್ ಎಲ್ಲ ತೊಗೊಳ್ಳೋದು ನಾವು. ಹಾಗೆ ಹೋಗ್ತಾ ನಮ್ಮ ಮನೆಯವರಿಗೆ ಚಂದಾಪುರದಲ್ಲಿ ತರಕಾರಿ ತೊಗೊಳ್ಳೋಣ ಅಂತ ಅಂದೆ. ಯಾಕೆಂದರೆ ಇವತ್ತು ಶನಿವಾರ ಅಲ್ವಾ, ಸಂತೆ ಇರುತ್ತಲ್ಲ, ಮನೇಲಿ ತರಕಾರಿ ಇಲ್ಲ ಅಂತ ತೊಗೋಬೇಕು ಅಂದೆ. ಅದಕ್ಕೆ ಸರಿ ಆಯಿತು ಹೋಗೋಣ ಅಂತ ತರಕಾರಿ ತೊಗೊಳ್ಳೋಣ ಅಂತ ಹೋದ್ವಿ. ಇದೇ ಚಂದಾಪುರದ ಸಂತೆ, ಶನಿವಾರ ಇರುತ್ತೆ ಇಲ್ಲಿ. ನಾವು ಯಾವಾಗಲೂ ತೊಗೋಬೇಕು ಅಂದರೆ ಇಲ್ಲಿಗೆ ಬರೋದು. ನಮಗೆ ಹತ್ರನೇ ಇದೊಂದು ಸ್ವಲ್ಪ, ಹಂಗಾಗಿ ನಾವು ಶನಿವಾರ ಇಲ್ಲೇ ಬಂದು ತರಕಾರಿ ತೊಗೋತೀವಿ. ಸರಿ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.